ರಂಗದ ಛಲದಂಕ ಮಲ್ಲ ಎಂಬಿ ದೇಸಾಯಿ ಪತ್ರಿಕೆಯೊಂದರ ಸಂಪಾದಕರಾಗಿ ನಿರಂತರ 53 ವರ್ಷಗಳ ಸೇವೆ ಸಲ್ಲಿಸಿರುವ ಅಪರೂಪದ ಸಾಧನೆ ಇವರದ್ದು. ಗಡಿ ಭಾಗದಲ್ಲಿ ಕನ್ನಡ ಕಟ್ಟಿ ಬೆಳೆಸಿದ ದೇಸಾಯಿ ಸಾಧನೆ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವ ಸಲ್ಲಿಸಿವೆ. ಇತ್ತೀಚೆಗೆ ಇವರಿಗೆ ಸರ್ಕಾರ ರಾಜ್ಯೋತ್ಸವದ ಪ್ರಶಸ್ತಿ ನೀಡಿ ಗೌರವಿಸಿದೆ. ಮರಾಠಿಗರ ಹಾವಳಿ ಹೆಚ್ಚಿರುವ ಬೆಳಗಾವಿಯಲ್ಲಿಯೇ ಕನ್ನಡ ಪತ್ರಿಕೆ ಆರಂಭಿಸಿದ್ರು. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಎಂಬಿ ದೇಸಾಯಿ 1956ರ ಡಿಸೆಂಬರ್ 5ರಂದು ದರ್ಶನ ಎಂಬ ವಾರಪತ್ರಿಕೆಯನ್ನ ಆರಂಭಿಸಿದ್ರು. ಪತ್ರಿಕೆ ಮೂಲಕ ಗಡಿ ಭಾಗದ ಕನ್ನಡಿಗರಿಗೆ ಧೈರ್ಯ ತುಂಬುವ ಕೆಲಸ ಆರಂಭಿಸಿದ್ರು. ಮುಂದೆ ಈ ಪತ್ರಿಕೆ ಗಡಿ ಕನ್ನಡಿಗರ ಧ್ವನಿಯಾಗಿ ಬೆಳೆಯಿತು. ವಾರಪತ್ರಿಕೆ ದರ್ಶನ ಯಶಸ್ಸಿನ ಫಲವಾಗಿ ಮುಂದೆ 1963ರಲ್ಲಿ ಲೋಕದರ್ಶನ ದಿನಪತ್ರಿಕೆಯಾಗಿ ಪರಿವರ್ತನೆಯಾಯಿತು. ಈ ಪತ್ರಿಕೆಯ ಸಂಪಾದಕರಾಗಿ ಕಳೆದ 5 ದಶಕದಿಂದ ಎಂಬಿ ದೇಸಾಯಿ ಸೇವೆ ಸಲ್ಲಿಸುತ್ತಿದ್ದಾರೆ. ಲೋಕದರ್ಶನ ಪತ್ರಿಕೆ ಅನೇಕ ಪ್ರಥಮಗಳನ್ನು ತನ್ನದಾಗಿಸಿಕೊಂಡಿದೆ. ಎಂಬಿ ದೇಸಾಯಿ ಪತ್ರಿಕೋದ್ಯಮದ ಮೊದಲು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಜೊತೆಗೆ ಏಕೀಕರಣ ಚಳುವಳಿಯ ಉತ್ಸಾಹ ಪಡೆದುಕೊಂಡಿದ್ರು. 50 ವರ್ಷಗಳಿಂದ ಹಲವು ಅಡೆತಡೆಗಳನ್ನ ಎದುರಿಸಿದ್ರು. ಪತ್ರಿಕೆಯನ್ನ ಎಂದಿಗೂ ನಿಲ್ಲದಂತೆ ನೋಡಿಕೊಂಡು ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಹುದುಲಿ ಎಂಬಿ ದೇಸಾಯಿ ಅವರ ಸ್ವಗ್ರಾಮ. 1923ರಲ್ಲಿ ಮೋಹನ ಬಸಪ್ಪ ದೇಸಾಯಿ ಜನಿಸಿದ್ರು. ನಂತರ ತಮ್ಮ 16ನೇ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ್ರು. ನಂತರ BA ಪದವಿಯನ್ನ ಮುಗಿಸಿ ಪತ್ರಿಕೋದ್ಯಮವನ್ನ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡ್ರು. ಅಂದಿನಿಂದ ಆರಂಭವಾಗಿ ಪತ್ರಿಕೋದ್ಯಮ ಕೃಷಿ ಇಂದಿಗೂ ಮುಂದುವರೆದಿದೆ. ಹೈದರಾಬಾದ್ ಮೂಮೆಂಟ್ ನಡೆದು ಆ ಜನರಿಗೆ ನಮ್ಮ ಜನರಿಗೆ ಹೊಡೆದಾಟ ನಡೀತು. ಆವಾಗ ಇಲ್ಲಿಂದ ಈ ಜನರಿಗೆ ಅವರಿಗೆ ಇನ್ಸ್ಟ್ರೂಮೆಂಟ್ ಆಯುಧ ಅವ್ರಿಗೆ ಸಿಗ್ತಿತ್ತು ಫ್ರೀಯಾಗಿ. ಹೈದರಾಬಾದ್ ಜನರಿಗೆ ಅವರಿಗೆ ಓಪನ್ ಇತ್ತು. ಆದರೆ ಇಲ್ಲಿ ಜನರಿಗೆ ಇಲ್ಲಿ ಕಾನೂನು ಭಾಳಲ್ಲ. ಅದಕ್ಕೆ ನಾ ಸಪ್ಲೈ ಮಾಡ್ತಿದ್ದೆ. ಎಲ್ಲಿಂದ ಗೋವಾದಿಂದ ತರಿಸ್ತಿದ್ದೆ. ಗುಪ್ತವಾಗಿ ತರಿಸಿ ಬಾರ್ಡರ್ ಏರಿಯಾದೊಳಗೆ ನಮ್ಮ ಶಿಬಿರಗಳು ಇರ್ತಿದ್ವು. ಶಿಬಿರ ಗೊತ್ತಾ, 4 ಮಂದಿ 10 ಮಂದಿ ಕೂಡಿ ಒಂದು ಕ್ಯಾಂಪ್ ಮಾಡ್ತಾರೆ, ಅದು ಶಿಬಿರ. ಅವ್ರಿಗೆ ನಾ ಸಪ್ಲೈ ಮಾಡ್ತಿದ್ದೆ. ಕಳೆದ 6 ದಶಕಗಳ ಹಿಂದೆ ಬೆಳಗಾವಿಯಲ್ಲಿ ಕನ್ನಡ ಮಾತನಾಡಲು ಹೆದರುವ ಪರಿಸ್ಥಿತಿ ಇತ್ತು. ಇಂತಹ ಸಂದರ್ಭದಲ್ಲಿ ಕನ್ನಡ ಪತ್ರಿಕೆಯನ್ನ ನಡೆಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಅನೇಕ ದಿನಗಳ ಕಾಲ ಕನ್ನಡಿಗರು ಮನೆಯಿಂದ ಹೊರಬರಲು ಭಯ ಪಡುತ್ತಿದ್ರು. ಮರಾಠಿಗರು ಆಡಿದ್ದೇ ಆಟವಾಗಿತ್ತು. ಇಂತಹ ಸಂದರ್ಭದಲ್ಲಿ ಕನ್ನಡಿಗರ ಧ್ವನಿ ಕ್ಷೀಣಿಸಿ ಹೋಗಿತ್ತು. ಮರಾಠಿ ಪತ್ರಿಕೆಗಳಲ್ಲಿ ಬಂದಿದ್ದೇ ಸತ್ಯ ಎಂಬ ಸ್ಥಿತಿ ಇತ್ತು. ಕನ್ನಡಿಗರ ಭಾವನೆಗೆ ಸ್ಪಂದಿಸುವ ಯಾವುದೇ ಮಾಧ್ಯಮ ಇರಲಿಲ್ಲ. ಲೋಕದರ್ಶನ ಕನ್ನಡಿಗರ ಪಾಲಿಗೆ ಸಂಜೀವಿನಿಯಾಗಿ ಪರಿಣಮಿಸಿತು. ಎಲ್ಲ ನನಗೆ ಭಾಳ ತೊಂದರೆ ಕೊಟ್ಟರು ಇವರು, ಮರಾಠಿ ಮಂದಿ ತೊಂದರೆ ಕೊಟ್ಟರು. ಆದರೂ ನಾನು ಲೆಕ್ಕಿಸಲಿಲ್ಲ. ಹೊಡೆದು ಬಿಟ್ಟೆ. ಹೊಡೆದು ಕೆಲಸ ಮಾಡಿ ಇಲ್ಲಿವರೆಗೆ ತಂದೆ ನಾನು. ಅವ್ರಿಗೆ ಯಾರಿಗೂ ಮುಣಿಲಿಲ್ಲ ನಾನು. ಬೆಳಗಾವಿಯ ಕನ್ನಡಿಗರ ಧ್ವನಿಯಾಗಿದ್ದ ಪತ್ರಿಕೆಯ ಮೇಲೆ ಸಹಜವಾಗಿಯೇ ಮರಾಠಿಗರ ಸಿಟ್ಟು ತಿರುಗಿತ್ತು. ಇದರ ಪರಿಣಾಮವಾಗಿ ಲೋಕದರ್ಶನ ಪತ್ರಿಕೆಯ ಕಚೇರಿಯ ಮೇಲೆ ಪದೇ ಪದೇ ದಾಳಿಗಳು ನಡೆದವು. 1986ರಲ್ಲಿ 4 ಬಾರಿ ಮರಾಠಿ ಪುಂಡರು ಲೋಕದರ್ಶನ ಕಚೇರಿಯ ಮೇಲೆ ದಾಳಿ ಮಾಡಿದ್ರು. ಕಚೇರಿಗೆ ಬೆಂಕಿ ಹಚ್ಚಿ ಸಿಬ್ಬಂದಿಯ ಮೇಲೆ ಹಲ್ಲೆಗಳು ನಡೆದವು. ಮುಖ್ಯ ಕಚೇರಿಗೆ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳು ಎಲ್ಲ ವಸ್ತುಗಳನ್ನ ಸುಟ್ಟು ಭಸ್ಮ ಮಾಡಿದ್ರು. ಆದ್ರೆ ಇದಕ್ಕೆಲ್ಲ ಎಂಬಿ ದೇಸಾಯಿ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಜೊತೆಗೆ ಪತ್ರಿಕೆಯನ್ನು ಸಹ ನಿಲ್ಲಿಸಲಿಲ್ಲ.
ಭಾಳ ಪ್ರಕ್ಷುಬ್ಧ ಇತ್ತವಾಗ ನಮ್ಮ ಆಫೀಸ್ಗೆ ಬೆಂಕಿ ಹಚ್ಚಿರ ಅವರು. ಬೆಂಕಿ ಹಚ್ಚಿರ ನಂದಿಸಿತು ಬಿಡ್ರಿ. ಅವಾಗ ಪೇಪರ್ ಅಂತೂ ಸ್ಟಾರ್ಟ್ ಬಂದ್ ಮಾಡಿಲ್ಲ ಅಂತೇಳಿ ನಮಗೆ ಇದನ್ನು ಕೊಟ್ಟಾರ. ಪೇಪರ್ ಎಂದೂ ಬಂದ್ ಮಾಡಿಲ್ಲ ನಾವು. ಎಂಬಿ ದೇಸಾಯಿ ಅವರು ಸ್ವಾತಂತ್ರ್ಯ ಹೋರಾಟ, ಏಕೀಕರಣ ಹೋರಾಟ ಹಾಗೂ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಆಂದೋಲನಗಳಲ್ಲಿ ಸೆರೆವಾಸವನ್ನ ಅನುಭವಿಸಿದ್ದಾರೆ. ಇವರ ದೀರ್ಘ ಸೇವೆಗಾಗಿ 1990ರಲ್ಲಿ ರಾಜ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಕನ್ನಡ ಪತ್ರಿಕೋದ್ಯಮದ 145ನೇ ಸಾಲಿನ ಆಂದೋಲನ ಪ್ರಶಸ್ತಿಯು ಇವರ ಮುಡಿಗೇರಿದೆ. ಇನ್ನು ಇದೀಗ ಈ ಛಲಗಾರನಿಗೆ ರಾಜ್ಯೋತ್ಸವ ಪ್ರಶಸ್ತಿಯ ಗೌರವ ಸಿಕ್ಕಿದೆ. ಇವರ ಸಾಧನೆ ಹಾಗೂ ಹೋರಾಟ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ. ಇಂತಹ ಅಪರೂಪದ ವ್ಯಕ್ತಿಗಳು ನಮ್ಮ ನಡುವೆಯೇ ಇರುವುದು ಭಾಗ್ಯ ಎನಿಸುತ್ತದೆ.